5 seconds. Start. ವಾದಿಯು ಪ್ರತಿವಾದಿಯರ ವಿರುದ್ಧ ದಾವಾ ಆಸ್ತಿಗಳಲ್ಲಿ ಹಿಸ್ಸೆ ಮಾಡಿ ಪ್ರತ್ಯೇಕ ಸ್ವಾಧೀನತೆ ಮಾಗಣಿ ಕೋರಿ ದಾವೆ ಸಲ್ಲಿಸಿರುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. 1ನೇ ಪ್ರತಿವಾದಿಯು ಅರವಿಂದನ ಹೆಂಡತಿ ತೀರಿಕೊಂಡಿರುತ್ತಾಳೆ. ಫುಲ್ ಪಾಯಿಂಟ್. 1ನೇ ಪ್ರತಿವಾದಿಗೆ ವಾದಿ ಮತ್ತು ಪ್ರತಿವಾದಿ ನಂಬರ್ 2ರಿಂದ 3ರವರು ಮಕ್ಕಳು ಇರುತ್ತಾರೆ. ಫುಲ್ ಪಾಯಿಂಟ್. ಸದರಿ 1ನೇ ಪ್ರತಿವಾದಿಗೆ ಶೇಖರ್ ಅನ್ನುವ ಇನ್ನೊಬ್ಬ ಗಂಡು ಮಗನಿದ್ದು, ಆತನು ಯಾವುದೇ ಸಂತಾನ ಇಲ್ಲದೆ ತೀರಿಕೊಂಡಿರುತ್ತಾನೆ. ಫುಲ್ ಪಾಯಿಂಟ್. ಇನ್ನೊಬ್ಬ ಮಗ ನಿಂಗಪ್ಪ, ಈತನು ಬೇರೆ ಮನೆತನಕ್ಕೆ ದತ್ತಕ್ ಹೋಗಿರುತ್ತಾನೆ. ಫುಲ್ ಪಾಯಿಂಟ್. ವಾದಿ ಮತ್ತು ಪ್ರತಿವಾದಿಯರು ಮಾತ್ರ ಹಿಂದೂ ಕುಟುಂಬದ ಅವಿಭಕ್ತ ಸದಸ್ಯರು ಇರುತ್ತಾರೆ. ಫುಲ್ ಪಾಯಿಂಟ್. ದಾವಾ ಆಸ್ತಿಗಳು ವಾದಿ ಮತ್ತು ಪ್ರತಿವಾದಿಯರ ಹಿಂದೂ ಅವಿಭಕ್ತ ಕುಟುಂಬದ ಆಸ್ತಿಗಳು ಇದ್ದು, ದಾವಾ ಆಸ್ತಿಗಳಾದ 2ಕ ಮತ್ತು 2ಡ 1ನೇ ಪ್ರತಿವಾದಿಗೆ ಪಿತ್ರಾರ್ಜಿತವಾಗಿ ಬಂದಿರುತ್ತವೆ. ಫುಲ್ ಪಾಯಿಂಟ್. ಇನ್ನು ಉಳಿದ 2 ಜಮೀನುಗಳು ಕುಟುಂಬದ ಜಮೀನುಗಳಿಂದ ಬಂದ ಆದಾಯದಿಂದ 1ನೇ ಪ್ರತಿವಾದಿಯ ಹೆಸರಿನಲ್ಲಿ ಖರೀದಿ ಹಿಡಿದಿದ್ದು, ಎಲ್ಲ ದಾವಾ ಆಸ್ತಿಗಳು ವಾದಿ ಮತ್ತು ಪ್ರತಿವಾದಿಗೆ ಸಾಮೂಹಿಕ ಕಬ್ಜಾ ವಹಿವಾಟಿಯ ಅವಿಭಕ್ತ ಕುಟುಂಬದ ಆಸ್ತಿಗಳು ಇರುತ್ತವೆ. ಫುಲ್ ಪಾಯಿಂಟ್. ಆ ಆಸ್ತಿಗಳಲ್ಲಿ ವಾದಿ ಮತ್ತು ಪ್ರತಿವಾದಿಯರಿಗೆ ಸಮನಾದ ಹಿಸ್ಸೆ ಇರುತ್ತದೆ ಅಂತ ತಿಳಿಸುತ್ತಾರೆ. ಫುಲ್ ಪಾಯಿಂಟ್. ನೆಕ್ಸ್ಟ್ ಪ್ಯಾರಾ. ಮುಂದುವರೆದು, ಪ್ರತಿವಾದಿ ನಂಬರ್ 1 ಮತ್ತು 2 ಇವರು ಮಿಲಾಪಿಯಾಗಿಕೊಂಡು ವಾದಿಗೆ ಬರಬೇಕಾಗಿರುವ ಹಿಸ್ಸೆಯನ್ನು ಮತ್ತು ಪ್ರತಿವಾದಿ ನಂಬರ್ 3 ಇವಳಿಗೆ ಬರಬೇಕಾಗಿರುವ ಹಿಸ್ಸೆಯನ್ನು ಎತ್ತಿ ಹಾಕಬೇಕೆಂಬ ದುರುದ್ದೇಶದಿಂದ ಪ್ರತಿವಾದಿ ನಂಬರ್ 1 ಮತ್ತು 2 ಇವರಿಬ್ಬರು ಮಿಲಾಪಿಯಾಗಿಕೊಂಡು ತಮ್ಮಿಬ್ಬರಲ್ಲಿ ಮಾತ್ರ ವಾಟ್ನಿ ಪತ್ರ
ವಗೈರೆ ಹುಟ್ಟಿಸಿಕೊಳ್ಳುವ ತಜಿವಿಜಿ ನಡೆಸಿರುತ್ತಾರೆ. ಫುಲ್ ಪಾಯಿಂಟ್. ಸದರಿ ವಿಷಯವನ್ನು ತಿಳಿದುಕೊಂಡು ಈ ವಾದಿಯು ದಾವಾ ಆಸ್ತಿಗಳಲ್ಲಿ ತನಗೂ ಸೂಕ್ತ ಪಾಲನ್ನು ಕೊಡಬೇಕು ಅಂತ ಕೇಳಿಕೊಳ್ಳುತ್ತಾ ಬರಲಾಗಿ ಅದಕ್ಕೆ ಪ್ರತಿವಾದಿ ನಂಬರ್ 1 ಮತ್ತು 2 ಇವರು ನೀನು ಹೆಣ್ಣು ಮಗಳು, ಹೆಣ್ಣು ಮಗಳಿಗೆ ಏಕೆ ಹಿಸ್ಸೆ ಕೊಡಬೇಕು, ನಾವು ಕೊಡುವುದಿಲ್ಲ. ಫುಲ್ ಪಾಯಿಂಟ್. ನೀನೇನು ಮಾಡಿಕೊಳ್ಳುತ್ತಿ ಮಾಡಿಕೋ ಹೋಗು ಅಂತ ಅಂದಿದ್ದರಿಂದ ವಾದಿಯು ಪ್ರತಿವಾದಿಯರ ವಿರುದ್ಧ ತನಗೆ ಬರಬೇಕಾಗಿರುವ 1/4 ಹಿಸ್ಸೆಯನ್ನು ಪ್ರತ್ಯಕ್ಷ ಕಬ್ಜಾ ಕೊಡಿಸುವ ಸಲುವಾಗಿ ಕೇಳಿಕೊಂಡು ಈ ದಾವೆಯನ್ನು ದಾಖಲಿಸಿದ್ದು, ಆದ್ದರಿಂದ ವಾದಿಯು ದಾವೆಯಲ್ಲಿ ಪ್ರಾರ್ಥಿಸಿದಂತೆ ಡಿಕ್ರಿ ಆದೇಶ ಮಾಡಬೇಕೆಂದು ಕೇಳಿಕೊಂಡಿರುತ್ತಾಳೆ. ಫುಲ್ ಪಾಯಿಂಟ್. ದಾವೆಯನ್ನು ದಾಖಲಿಸಿದ ನಂತರ ನ್ಯಾಯಾಲಯವು ಪ್ರತಿವಾದಿಯರಿಗೆ ಹಾಜರಾಗುವಂತೆ ಸಮನ್ಸ್ ಕಳುಹಿಸಿದ್ದು, ಸಮನ್ಸ್ ಜಾರಿಯಾದ ನಂತರ ಪ್ರತಿವಾದಿ ನಂಬರ್ 1 ರಿಂದ 3ರವರು ತಮ್ಮ ವಕೀಲರ ಮುಖಾಂತರ ಹಾಜರಾಗಿದ್ದು, ಪ್ರತಿವಾದಿ ನಂಬರ್ 1 ಮತ್ತು 3ರವರು ತಮ್ಮ ಪ್ರತಿವಾದ ಪತ್ರ ಸಲ್ಲಿಸಿರುತ್ತಾರೆ. ಫುಲ್ ಪಾಯಿಂಟ್.